ಸ್ಟ್ಯಾಂಡ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಈ ಆಟೋ ಚಾಲಕರ ಅಸೋಸಿಯೇಷನ್ ಅಧ್ಯಕ್ಷರಾದ ಮೊಹಮ್ಮದ್ ಸಿದ್ದಿಕಿಯವರ ನೇತೃತ್ವದಲ್ಲಿ ಇವತ್ತು ಈ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಹಾಗೂ ಎಲ್ಲ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನ ಅಸೋಸಿಯೇಷನ್ದ ಎಲ್ಲ ಸರ್ವ ಸದಸ್ಯರು, ಆಟೋ ಚಾಲಕರ ಸದಸ್ಯರು ಹಾಗೂ ಎಲ್ಲ ಗುಲ್ಬರ್ಗ ನಗರದ ಎಲ್ಲ ಪ್ರಮುಖರು ಎಲ್ಲ ಸೇರಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಚರಿಸಿದ್ದಾರೆ. ಹಾಗೂ ಈದ್ ಮಿಲಾದ್ ಹಬ್ಬ ಭಾಳ ಒಂದು ಎಲ್ಲ ಸಮಾಜದವರ ಹಬ್ಬ. ಇದು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ. ಹಾಗೂ ಗುಲ್ಬರ್ಗ ನಗರದಲ್ಲಿ ಯಾವುದೂ ಜಾತಿ ಭೇದ ಯಾವುದೂ ಇಲ್ಲ. ಹಾಗೂ ಹಿಂದಿನಿಂದಲೂ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಯಿತು, ಧರಮ್ ಸಿಂಗ್ ಸಾಹೇಬ್ ಇತ್ತು, ಖಮ್ರುಸ್ಲಾನ್ ಸಾಹೇಬರಾಯಿತು, ಸಾಕಷ್ಟು ಎಲ್ಲ ಗಣ್ಯರು ಸೇರಿ ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಇಲ್ಲಿ ಯಾವುದೇ ಜಾತಿ ಇಲ್ಲದೆ ಒಂದು ಹಬ್ಬ ಆಚರಿಸ್ಕೊಂಡು ನಾವೆಲ್ಲರೂ ಬರ್ತಾ ಇದ್ದೇವೆ. ಹಾಗೂ ಎಲ್ಲ ಒಂದು ಪ್ರೀತಿ ಬಾಂಧವ್ಯ ಒಂದುಗೂಡಿಸುವ ಹಬ್ಬ ಈದ್ ಮಿಲಾದ್ ಹಬ್ಬ. ಭಾಳ ಒಳ್ಳೆಯ ಹಬ್ಬ. ಅದಕ್ಕೂ ಎಲ್ಲ ಸರ್ವ ಜನಾಂಗದವರು ಸೇರಿ ಆಚರಿಸುವ ಹಬ್ಬ ಈದ್ ಮಿಲಾದ್ ಹಬ್ಬ. ಈ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಆಟೋ ಚಾಲಕರ ಅಸೋಸಿಯೇಷನ್ ವತಿಯಿಂದ ಭಾಳ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಿರ್ವಹಿಸಿದರು. ಹಾಗೂ ಏನು ಆಟೋ ಚಾಲಕರ ಒಂದು ಸಾಕಷ್ಟು ಸಮಸ್ಯೆಗಳಿದ್ದು 1, 2, 4, 5 ಸಮಸ್ಯೆಗಳಿದ್ದಾವೆ. ಏನೇ ಸಮಸ್ಯೆಗಳಿದ್ದರೂ ಹಾಗೂ ಏನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪುರ ಪಾಳ್ಯವರು, ಉತ್ತರ ಮತಕ್ಷೇತ್ರದ ಶಾಸಕಿಯಾದ ಕನೀಜ್ ಫಾತಿಮಾ ಮೇಡಮ್ ಅವರು, ಈ ಭಾಗದ ಏನು ಮಹಾನಗರ ಸಭೆ ಸದಸ್ಯರು ಹಾಗೂ ಮಹಾಪೌರರಾದ ಶ್ರೀಮತಿ ವರ್ಷಾ ಜಾನಿ ಅವರು ಹಾಗೂ ಸಚಿನ್ ಶೆರ್ವಾಳ್ ಅವರು ಹಾಗೂ ಎಲ್ಲರೂ ಸೇರಿ ಏನು ಆಟೋ ಚಾಲಕರ ಸಮಸ್ಯೆ ಇದೆ ಹಾಗೂ ಆ ಸಮಸ್ಯೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ರು ಹಾಗೂ ಏನು ನೀರಾವರಿ ಸಚಿವರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಹೇಳಿ ಏನು ಇವತ್ತು ಅವರಿಗೆ ಮನವಿ ಕೊಡುವ ಮೂಲಕ ಹಾಗೂ ಎಲ್ಲ ಅಸೋಸಿಯೇಷನ್ ಚಾಲಕರ ವತಿಯಿಂದ ಅವರಿಗೆ ಮನವಿ ಕೊಟ್ಟು ಅವರ ಸಮಸ್ಯೆಗಳು ಏನೇ ಅದ ಬಗೆಹರಿಸುವ ಕೆಲಸ ಹಾಗೂ ನಾನು ಹಾಗೂ ಈ ಕ್ಷೇತ್ರ ಶಾಸಕರು ಹಾಗೂ ಎಲ್ಲರೂ ಸೇರಿ ಅವರ ಸಮಸ್ಯೆಗಳು ಹರಿಸೋಣ ಅಂತಂತೇಳಿ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದೀನಿ. ಹಾಗೂ ಮುಂದಿನ ದಿನಗಳಲ್ಲಿ ಏನೇ ಅವರ ಸಮಸ್ಯೆ ಇದ್ದರೂ ಕೂಡ ಏನೇ ಅವರ ಜೊತೆಗೆ ನಾವು ಇರ್ತೀವಿ. ಹಾಗೂ ಏನೇ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಸೋಣ ಅವರ ಸಮಸ್ಯೆಗಳು ಅಂತಂತ ಹೇಳಿ ಇವತ್ತು ಇನ್ನೊಮ್ಮೆ ನಾನು ಈದ್ ಮಿಲಾದ್ ಹಬ್ಬದ ಇಡೀ ಗುಲ್ಬರ್ಗ ಜನತೆಗೆ ಹಾಗೂ ಇಡೀ ನಾಡಿನ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಆಟೋ ಚಾಲಕರ ಸಂಘ ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಆಟೋ ಚಾಲಕರಿಗೆ ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ, ರೋಡ್ನ ವತಿಯಿಂದ ಆಮೇಲೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವತಿಯಿಂದ ಕೆಲವೊಂದು ಸಮಸ್ಯೆಗಳಾಗ್ತಾ ಇವೆ, ಅವುಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ನಾವು MLA ಸಾಹೇಬ್ರ ಜೊತೆ ಮತ್ತೆ ನಮ್ಮ ಮಿನಿಸ್ಟರ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಇದನ್ನ ಕೂಡಲೇ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಥ್ಯಾಂಕ್ ಯು.